ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಇದು ಒಂದು ವಿಲೇಜ್ ಬಸ್ ಸ್ಟಾಪ್, ಇದು ಸೆಂಟ್ರ್. ಇದು ಕೂಡ ಸರ್ಕಾರಿ ರಸ್ತೆ. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ, ವಿಲೇಜ್ಗೆ ಹೋಗುವಂಥದ್ದು. ಇದು ಡಾಂಬರೀಕರಣ ಆಗುತ್ತೆ. ಸೊ ಡ್ರೈನು ಕೆಲಸ ಮುಗಿದಿದೆ. ಸೊ ನೆಕ್ಸ್ಟು ಡಾಂಬರೀಕರಣ ಆಗುತ್ತಿದ್ದು. ಇದು ವಿಲೇಜಿಂದ ವಿಲೇಜ್ಗೆ ಹೋಗುವಂಥದ್ದು. ನೋಡಿ, ಈ ಕಲ್ಲಿದೆಯಲ್ಲ, ಈ ಕಲ್ಲಿಂದ ಆ ಕಡೆಗೆ ಲ್ಯಾಂಡ್. ಇದು ಮಾರಾಟಕ್ಕಿರುವಂತಹ ತೋಟ, ನಾರ್ತ್ ಈಸ್ಟ್ ಕಾರ್ನರ್. ಇದು ಈ ಏರಿಯಾ ಬಂದು ಮಲೆನಾಡು ಥರ ಇದೆ. ಒಟ್ಟು 3 ಎಕರೆ ತೆಂಗಿನ ತೋಟ ಇದು ಶುರುವಾಗುತ್ತೆ. ಈ ಫೆನ್ಸಿಂಗ್ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ ಮಾರಾಟಕ್ಕಿರುವಂತಹ ತೋಟ. ಕಂಪ್ಲೀಟ್ 3 ಎಕರೆಗೂ ಕೂಡ ಇವರು ತೆಂಗು ಹಾಕಿದ್ದಾರೆ. ಈಸ್ಟ್ಗೆ ರಸ್ತೆ ಇದೆ, ಮತ್ತು ಉತ್ತರಕ್ಕೂ ಕೂಡ ರಸ್ತೆ ಇದೆ. ಈಗೇನು ಹೋಗ್ತಾ ಇದ್ದೀವಲ್ಲ, ಇದು ವಿಲೇಜ್ಗೆ ಹೋಗುವಂಥ ರಸ್ತೆ. ಇದು ನೋಡಿ, ಈ ಡ್ರೈನ್ ಇದೆಯಲ್ಲ, ಇದೆಲ್ಲ ಡಾಂಬರೀಕರಣ ಆಗುತ್ತಿದ್ದು. ಈ ಡ್ರೈನಿಂದ ಲೆಫ್ಟ್ ಕಟ್ಟಿದ್ರೆ ಈ ರಸ್ತೆ ಬಂದು ವಿಲೇಜ್ಗೆ ಹೋಗುತ್ತೆ. ಸೊ ಇದು ನಿಮಗೆ ನಾರ್ತ್ ಹೋಗುತ್ತೆ, ನಾರ್ತು ಮತ್ತು ಈಸ್ಟು. ನೋಡಿ, ಸ್ಟ್ರೈಟು ಒಂದು ಬಸ್ ಸ್ಟಾಪ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಸ್ಟ್ರೈಟ್ ಇಲ್ಲಿ ಬಂದು ಮತ್ತೆ ಲೆಫ್ಟ್ ತೊಗೊಂಡ್ರೆ ನೋಡಿ, ಇದು ನಾರ್ತ್ಗೆ ಆಗುತ್ತಿದ್ದು. ಸೊ ಟೋಟಲ್ ಇದು ನಿಮಗೆ 3 ಎಕರೆನಲ್ಲಿ ಒಂದು 120 ತೆಂಗು ಬರ್ತಾಯಿದೆ. ಒಂದು ಬೋರ್ವೆಲ್ ಇದೆ. ಸೊ ಈ ಸೈಡ್ ಫೆನ್ಸಿಂಗ್ ಮಾಡಿಸ್ಕೊಬೇಕು, ಯಾಕೆಂದರೆ ಇದು ರೋಡ್ ಆಗುವಾಗ ಫೆನ್ಸಿಂಗ್ ತೆಗೆದುಬಿಟ್ಟಿದ್ದಾರೆ. ಇದು ಡಾಂಬರೀಕರಣ ಆಗುತ್ತೆ, ಸ್ಯಾಂಕ್ಷನ್ ಆಗಿದೆ ಆಲ್ರೆಡಿ. ಸೊ ಡ್ರೈನ್ ಕೆಲಸ ಮತ್ತು ಅದೊಂದು ಲೈಟಾಗಿ ಬ್ರಿಡ್ಜ್ ಆಗಬೇಕಾಗಿತ್ತು, ಅದಾಗಿದೆ. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಡಾಂಬರೀಕರಣ ಆಗುತ್ತೆ. ಇದು ಮೈಸೂರು ಏರ್ಪೋರ್ಟಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ಬಂದರೆ 40 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. NH ಇಂದ ಜಸ್ಟ್ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟೋಟಲ್ ಒಂದು 120 ತೆಂಗಿದೆ, ಮತ್ತು ಒಂದು ಬೋರ್ವೆಲ್ ಇದೆ. ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ ಅವರೇ. ಇದೊಂದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ನೋಡಿ, ರಸ್ತೆ ಬಂದು ಭಾರಿ ವಿಶಾಲವಾಗಿದೆ ರಸ್ತೆ. ಇದು ಊರ ಹತ್ರ ಇದೆ, ಬಸ್ ಸ್ಟಾಪಿಗೆ ನಿಯರ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.